ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ರೀಲ್ಸ್ ವಿಡಿಯೋವನ್ನು ಎಡಿಟ್ ಮಾಡುವುದು ಹೇಗೆ ಅಂತ ನೋಡೋಣ. ಸೊ ವಿಡಿಯೋ ಶುರು ಮಾಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದ ಬೆಲ್ ಐಕಾನನ್ನು ಆಲ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಬನ್ನಿ ಸ್ನೇಹಿತರೆ, ವಿಡಿಯೋ ಕಡೆ ನೋಡೋಣ. ಮೊದಲು VPN ಆನ್ ಮಾಡಿ, ನಂತರ ಕ್ಯಾಪ್ಕಟ್ ಆ್ಯಪ್ ಓಪನ್ ಮಾಡಿ. ಸೊ ನಾನು ಆಲ್ರೆಡಿ ವಿಡಿಯೋ ಕ್ಲಿಪ್ಪನ್ನು ಆ್ಯಡ್ ಮಾಡಿದ್ದೇನೆ. ನಂತರ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ನೀವು ಗ್ಯಾಲರಿಗೆ ಸೇವ್ ಮಾಡಿ. ನಂತರ ಇಲ್ಲಿ ಆ್ಯಡ್ ಮಾಡಿ, ಹಾಗೆ ಎಕ್ಸ್ಟ್ರಾಕ್ಟ್ ಆಡಿಯೋ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋವನ್ನು ಡಿಲೀಟ್ ಮಾಡಿ. ಮೊದಲಿನ ವೀಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ, ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿ, ನಾರ್ಮಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಮೊದಲಿನ ವೀಡಿಯೋ ಕ್ಲಿಪ್ಪನ್ನು ಸಾಂಗಲ್ಲಿ ಶಬ್ದ ಚೇಂಜ್ ಆಗುತ್ತೆ. ಸೊ ಮೊದಲಿನ ಶಬ್ದ ಚೇಂಜ್ ಆಗುತ್ತಲ್ಲ, ಅಲ್ಲಿ ತನಕ ಈ ಮೊದಲಿನ ವೀಡಿಯೋ ಕ್ಲಿಪ್ಪನ್ನು ಅಡ್ಜಸ್ಟ್ ಮಾಡಿ, ಅಂದರೆ ಸ್ವಲ್ಪ ಸ್ಲೋ ಮಾಡಿ. ಸೊ ಈ ಎರಡನೇ ವೀಡಿಯೋ ಕ್ಲಿಪ್ಪು ಸಹ ಸೇಮ್. ವಿಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ, ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿ, ನಾರ್ಮಲ್ ಮೇಲೆ ಕ್ಲಿಕ್ ಮಾಡಿ. ಸಾಂಗ್ನ ಶಬ್ದ ಚೇಂಜ್ ಆಗುತ್ತಲ್ಲ, ಅಲ್ಲಿ ತನಕ ಸ್ಲೋ ಮಾಡಿ ಅಡ್ಜಸ್ಟ್ ಮಾಡಿ. ಮೂರನೇ ವೀಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ. ಇದನ್ನು ಎಲ್ಲಿ ತನಕ ಅಡ್ಜಸ್ಟ್ ಮಾಡಬೇಕಂದ್ರೆ, ಇಲ್ಲಿ ಮೊದಲಿಗೆ ಸಾಂಗ್ ಬರುತ್ತಲ್ಲ, ಅದೇ ಸಾಂಗ್ ಇನ್ನೊಂದು ಸಾರಿ ಇಲ್ಲಿ ರಿಪೀಟ್ ಆಗುತ್ತೆ. ಸೊ ಇಲ್ಲಿ ತನಕ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ನಾನು ಪ್ಲೇ ಮಾಡ್ತೇನೆ. ಆಲೋಲೋ ಅಂತ ಸಾಂಗ್ ಬರುತ್ತಲ್ಲ, ಸೊ ಇಲ್ಲಿ ಇನ್ನೊಂದು ಸಾರಿ ರಿಪೀಟ್ ಆಗುತ್ತೆ, ಅದೇ ನೋಡ್ಬೋದು. ಸೊ ಇಲ್ಲಿ ರಿಪೀಟ್ ಆಗಿದೆಯಲ್ಲ, ಇಲ್ಲಿ ತನಕ ಮೂರನೇ ವೀಡಿಯೋ ಕ್ಲಿಪ್ಪನ್ನು ಅಡ್ಜಸ್ಟ್ ಮಾಡಿ, ಅಂದರೆ ಸ್ಲೋ ಮಾಡಿ. ಸೊ ನೀವು ಸ್ವಲ್ಪ ದೊಡ್ಡ ವೀಡಿಯೋ ಕ್ಲಿಪ್ ಆ್ಯಡ್ ಮಾಡಿದ್ರೂ ಆಗುತ್ತೆ. 3 ವೀಡಿಯೋ ಕ್ಲಿಪ್ಪನ್ನು ಸಾಂಗ್ಗೆ ಆ್ಯಡ್ ಮಾಡಿದ ಮೇಲೆ ಮೊದಲನೇ ವೀಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ, ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ, ಪೇಡ್ ಇನ್ ಆ್ಯನಿಮೇಷನನ್ನು ಸೆಲೆಕ್ಟ್ ಮಾಡಿ, 0.8 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನಂತರ ಟ್ರಾನ್ಸಿಷನನ್ನು ಆ್ಯಡ್ ಮಾಡೋಣ. ವೈಟ್ ಕಲರ್ ಬಾಕ್ಸ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಬ್ಲರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಬ್ಲರ್ಡ್ ಹೈಲೈಟ್ಸ್ ಅಂತ ಒಂದು ಟ್ರಾನ್ಸಿಷನ್ ಇರುತ್ತೆ, ಇದನ್ನು ಸೆಲೆಕ್ಟ್ ಮಾಡಿ, ಇದನ್ನು 0.2 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ. ಸೊ ಎರಡನೇ ವೀಡಿಯೋ ಕ್ಲಿಪ್ಪಲ್ಲೂ ಸಹ ಇದೇ ಟ್ರಾನ್ಸಾಕ್ಷನನ್ನು ಆ್ಯಡ್ ಮಾಡಿ, ಬ್ಲರ್ ಮೇಲೆ ಕ್ಲಿಕ್ ಮಾಡಿ, ಬ್ಲರ್ಡ್ ಹೈಲೈಟ್ಸ್ ಟ್ರಾನ್ಸಾಕ್ಷನ್ ಇದೆ, ಇದನ್ನು ಸೆಲೆಕ್ಟ್ ಮಾಡಿ, 0.2 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ. ಈ ಮೂರನೇ ವೀಡಿಯೋ ಕ್ಲಿಪ್ ಇದೆಲ್ಲ, ಸೊ ಇಲ್ಲಿ ಸಾಂಗ್ನ ಸೌಂಡ್ ಕಡಿಮೆ ಆಗುತ್ತೆ, ನಂತರ ಅದೇ ಸಾಂಗ್ ರಿಪೀಟ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಸಾಂಗ್ನ ಸೌಂಡ್ ಕಡಿಮೆ ಆಗುತ್ತಲ್ಲ, ಇಲ್ಲಿ ನಾವು ಬ್ಲ್ಯಾಕ್ ಕಲರ್ ಲೇಯರನ್ನು ಆ್ಯಡ್ ಮಾಡೋಣ. ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಸ್ಟಾಕ್ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಬ್ಲ್ಯಾಕ್ ಲೇಯರನ್ನು ಸೆಲೆಕ್ಟ್ ಮಾಡಿ. ನಾವು ಮೂರನೇ ವೀಡಿಯೋ ಕ್ಲಿಪ್ ಆ್ಯಡ್ ಮಾಡಿದ್ರೆ ಅದರ ಲಾಸ್ಟಲ್ಲಿ ಅಡ್ಜಸ್ಟ್ ಮಾಡಿ. ಸಾಂಗ್ನ ಸೌಂಡ್ ಎಲ್ಲಿ ಸಣ್ಣ ಆಗುತ್ತಲ್ಲ, ಸೊ ಅಲ್ಲಿಂದ ಈ ಬ್ಲ್ಯಾಕ್ ಲೇಯರನ್ನು ಅಡ್ಜಸ್ಟ್ ಮಾಡಿ. ಮೊದಲಿಗೆ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ, ಲಾಸ್ಟಲ್ಲಿ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ. ಮೊದಲಿನ ಕೀ ಫ್ರೇಮ್ಗೆ ಬನ್ನಿ, ಹಾಗೆ ಆಪೋಸಿಟಿ ಮೇಲೆ ಕ್ಲಿಕ್ ಮಾಡಿ, ಆಪೋಸಿಟಿಯನ್ನು ಕಡಿಮೆ ಮಾಡಿ, ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. 4ನೇ ವೀಡಿಯೋ ಕ್ಲಿಪ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿ, ನಾರ್ಮಲ್ ಮೇಲೆ ಕ್ಲಿಕ್ ಮಾಡಿ, ಇದನ್ನು ಸಹ ಸ್ವಲ್ಪ ಸ್ಲೋ ಮಾಡಿ. 4ನೇ ವೀಡಿಯೋ ಕ್ಲಿಪ್ ಇದೆಯಲ್ಲ, ಇದರ ಸ್ಟಾರ್ಟಿಂಗಲ್ಲಿ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ನಂತರ ಬ್ಯಾಕ್ ಬನ್ನಿ, ಫೋಟೋ ರೂಮ್ ಆ್ಯಪನ್ನು ಓಪನ್ ಮಾಡಿ. ನಾವು ಸ್ಕ್ರೀನ್ಶಾಟ್ ತೊಗೊಂಡಿದ್ರಲ್ಲ, ಅದರ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡೋಣ. ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿದ ಮೇಲೆ ಮೂರನೇ ವೀಡಿಯೋ ಕ್ಲಿಪ್ ಇದೆಯಲ್ಲ, ಇದರ ಲಾಸ್ಟಲ್ಲಿ ಆ್ಯಡ್ ಮಾಡಿ, ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಫೋಟೋಸ್ ಮೇಲೆ ಕ್ಲಿಕ್ ಮಾಡಿ, ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿದ್ರಲ್ಲ ಆ ಫೋಟೋವನ್ನು ಆ್ಯಡ್ ಮಾಡಿ. 4ನೇ ವೀಡಿಯೋ ಕ್ಲಿಪ್ ಇದೆಯಲ್ಲ, ಸೊ ಇದಕ್ಕೆ ಸರಿಯಾಗಿ ಅಡ್ಜಸ್ಟ್ ಮಾಡಿ. ಅಡ್ಜಸ್ಟ್ ಮಾಡಿದ ಮೇಲೆ ಇವಾಗ 0.8 ಸೆಕೆಂಡ್ಗೆ ಮಾಡಿ ಫೋಟೋವನ್ನು. ಮೊದಲಿಗೆ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ, ಲಾಸ್ಟಲ್ಲಿ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ. ಮೊದಲನೇ ಕೀ ಫ್ರೇಮ್ಗೆ ಬನ್ನಿ, ಫೋಟೋವನ್ನು ಸಣ್ಣ ಮಾಡಿ, ಕೆಳಗಡೆ ಅಡ್ಜಸ್ಟ್ ಮಾಡಿ. ನಂತರ ಗ್ರಾಫ್ಸ್ ಮೇಲೆ ಕ್ಲಿಕ್ ಮಾಡಿ, ಲೈನರ್ ಮೇಲೆ ಕ್ಲಿಕ್ ಮಾಡಿ, ಮಧ್ಯದಲ್ಲಿ ಒಂದು ಬೀಟನ್ನು ಆ್ಯಡ್ ಮಾಡಿ, ಬೀಟನ್ನು ಸ್ವಲ್ಪ ಮೇಲ್ಗಡೆ ಆ್ಯಡ್ ಮಾಡಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. 2 ಕಲರ್ ಎಫೆಕ್ಟನ್ನು ಸೆಲೆಕ್ಟ್ ಮಾಡಿ, ನಾವು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿದ್ರಲ್ಲ ಆ ಫೋಟೋಗೆ ಸರಿಯಾಗಿ ಅಡ್ಜಸ್ಟ್ ಮಾಡಿ, ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿರೋ ಫೋಟೋಗೆ ಸೆಲೆಕ್ಟ್ ಮಾಡಿ, ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ, ಸ್ಪೀಡನ್ನು 0 ಮಾಡಿ, ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಈ ಕಡೆಯಿಂದ ವೀಡಿಯೋ ಕ್ಲಿಪ್ಪನ್ನು ಅಡ್ಜಸ್ಟ್ ಮಾಡೋಣ. ಸೊ ನೀವೇ ಅಡ್ಜಸ್ಟ್ ಮಾಡ್ತೀರ ಅಂದರೆ ನೀವು ಸಾಂಗ್ಗೆ ಸರಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ಸಾಂಗ್ನ ಶಬ್ದ ಚೇಂಜ್ ಆಗುತ್ತಲ್ಲ, ಆ ರೀತಿಯಲ್ಲಿ ನೀವು ವೀಡಿಯೋ ಕ್ಲಿಪ್ಪನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು. ನೀವು ಇದನ್ನು ಮೊದಲಿಗೆ ಸ್ಲೋ ಮಾಡ್ಕೊಳ್ಳಿ, ಅದಾದಮೇಲೆ ನೀವು ಅಡ್ಜಸ್ಟ್ ಮಾಡಿ. ವೀಡಿಯೋ ಸ್ಲೋ ಇರಬೇಕಾಗುತ್ತೆ. ಸೊ ನಾನು ಅಡ್ಜಸ್ಟ್ ಮಾಡಿದ್ನಲ್ಲ, ಸೊ ಇದೇ ರೀತಿಯಲ್ಲಿ ಅಡ್ಜಸ್ಟ್ ಮಾಡ್ತೀರಂದರೆ, ಸೊ ನಾನು ವೀಡಿಯೋ ಕ್ಲಿಪ್ಪನ್ನು ಎಷ್ಟು ಸೆಕೆಂಡ್ ಇಡ್ತೀನಿ ಅಂತ ಹೇಳ್ತೇನೆ. ಸೊ ಅದೇ ಥರ ನೀವು ಕೂಡ ಆ್ಯಡ್ ಮಾಡಿ. ಸೊ ಈ 3 ವೀಡಿಯೋ ಕ್ಲಿಪ್ ಅಡ್ಜಸ್ಟ್ ಮಾಡಿದ ಮೇಲೆ, ಸೊ ನಾನು ಆವಾಗಲೇ ಹೇಳಿದ್ನಲ್ಲ 3 ವೀಡಿಯೋ ಕ್ಲಿಪ್ಪನ್ನು ಹೇಗೆ ಅಡ್ಜಸ್ಟ್ ಮಾಡೋದಂತ. ಸೊ ಅದನ್ನು ಅಡ್ಜಸ್ಟ್ ಮಾಡಿದ ಮೇಲೆ 4ನೇ ವೀಡಿಯೋ ಕ್ಲಿಪ್ಪನ್ನು 1.3 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ. 5ನೇ ವೀಡಿಯೋ ಕ್ಲಿಪ್ಪನ್ನು 1.0 ಸೆಕೆಂಡ್, 6ನೇ ವೀಡಿಯೋ ಕ್ಲಿಪ್ 0.8 ಸೆಕೆಂಡ್, 7ನೇ ವೀಡಿಯೋ ಕ್ಲಿಪ್ 1.2 ಸೆಕೆಂಡ್, 8ನೇ ವೀಡಿಯೋ ಕ್ಲಿಪ್ 1.0 ಸೆಕೆಂಡ್, 9ನೇ ವೀಡಿಯೋ ಕ್ಲಿಪ್ 0.8 ಸೆಕೆಂಡ್, 10ನೇ ವೀಡಿಯೋ ಕ್ಲಿಪ್ 0.4 ಸೆಕೆಂಡ್, 11ನೇ ವೀಡಿಯೋ ಕ್ಲಿಪ್ 0.4 ಸೆಕೆಂಡ್, 12ನೇ ವೀಡಿಯೋ ಕ್ಲಿಪ್ಪು 0.6 ಸೆಕೆಂಡ್.
ಸೊ ಇವಿಷ್ಟು ಆ್ಯಡ್ ಮಾಡಿದ ಮೇಲೆ ಇವಾಗ ನಾವು ಮೊದಲಿನ 3 ವೀಡಿಯೋ ಕ್ಲಿಪ್ಗೆ ಶೇಕ್ ಎಫೆಕ್ಟನ್ನು ಆ್ಯಡ್ ಮಾಡೋಣ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ನೈಟ್ ಕ್ಲಬ್ ಮೇಲೆ ಕ್ಲಿಕ್ ಮಾಡಿ, ಶೇಕ್ ಎಫೆಕ್ಟನ್ನು ಸೆಲೆಕ್ಟ್ ಮಾಡಿ, ಮೊದಲಿನ 3 ವೀಡಿಯೋ ಕ್ಲಿಪ್ಗೆ ಅಡ್ಜಸ್ಟ್ ಮಾಡಿ ಶೇಕ್ ಎಫೆಕ್ಟನ್ನು. ನಂತರ ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ, ಇಂಟೆನ್ಸಿಟಿಯನ್ನು 5ಕ್ಕೆ ಅಡ್ಜಸ್ಟ್ ಮಾಡಿ, ಸ್ಪೀಡನ್ನು 0 ಮಾಡಿ. ಹಾಗೆ ಇನ್ನೊಮ್ಮೆ ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಲೆನ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು 4K HDR ಅನ್ನು ಸೆಲೆಕ್ಟ್ ಮಾಡ್ತೇನೆ. ನಂತರ ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ, ಬ್ಲರನ್ನು ಕಡಿಮೆ ಮಾಡಿ 55ಕ್ಕೆ ಅಡ್ಜಸ್ಟ್ ಮಾಡಿ, ಗ್ಲೋವನ್ನು 40ಕ್ಕೆ ಅಡ್ಜಸ್ಟ್ ಮಾಡಿ, ರೇಂಜನ್ನು 100 ಮಾಡಿ, ಫಿಲ್ಟರನ್ನು 0 ಮಾಡಿ, ಸಾಫ್ಟನ್ನು 30ಗೆ ಅಡ್ಜಸ್ಟ್ ಮಾಡಿ, ಸೈಜನ್ನು 40ಗೆ ಅಡ್ಜಸ್ಟ್ ಮಾಡಿ. ಸೊ ನೀವು ನಿಮ್ಮ ವೀಡಿಯೋ ಹೇಗಿದೆ ಅಂತ ನೋಡಿಬಿಟ್ಟು ಅಡ್ಜಸ್ಟ್ ಮಾಡಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, 4K HDR ಎಫೆಕ್ಟನ್ನು ವೀಡಿಯೋದ ಫುಲ್ಲಲ್ಲಿ ಅಡ್ಜಸ್ಟ್ ಮಾಡಿ. ಸೊ ನಾವು ಇಲ್ಲಿ ವಿಡಿಯೋ ಕ್ಲಿಪ್ಪನ್ನು ಅಡ್ಜಸ್ಟ್ ಮಾಡಿದ್ರಲ್ಲ, ಸೊ ಇಲ್ಲಿ ನಾವು ಟ್ರಾನ್ಸಾಕ್ಷನನ್ನು ಆ್ಯಡ್ ಮಾಡಬೇಕು. ಸೊ ಈ ವೈಟ್ ಕಲರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಬ್ಲರ್ ಮೇಲೆ ಕ್ಲಿಕ್ ಮಾಡಿ, ಬ್ಲರ್ಡ್ ಹೈಲೈಟ್ಸ್ ಅಂತ ಇರುತ್ತಲ್ಲ, ಸೊ ಈ ಟ್ರಾನ್ಸಾಕ್ಷನನ್ನು ಸೆಲೆಕ್ಟ್ ಮಾಡಿ, ಇದನ್ನು 0.2 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ. ಸೊ ಎಲ್ಲ ವಿಡಿಯೋ ಕ್ಲಿಪ್ ಟ್ರಾನ್ಸಾಕ್ಷನ್ಗೂ ಇದನ್ನೇ ಸೆಲೆಕ್ಟ್ ಮಾಡಿ. ಅಷ್ಟು ವಿಡಿಯೋ ಕ್ಲಿಪ್ಗೆ ಟ್ರಾನ್ಸಾಕ್ಷನನ್ನು ಆ್ಯಡ್ ಮಾಡಿದ ಮೇಲೆ ವಿಡಿಯೋ ಕ್ಲಿಪ್ಪನ್ನು ಸೇವ್ ಮಾಡಿ. ವಿಡಿಯೋ ಸೇವ್ ಆದ ಮೇಲೆ ಇನ್ನೊಮ್ಮೆ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗಲೇ ವಿಡಿಯೋ ಸೇವ್ ಮಾಡಿದ್ರಲ್ಲ ಅದನ್ನು ಆ್ಯಡ್ ಮಾಡಿ. ನಂತರ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಸ್ಟಾಕ್ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿ, ಬ್ಲ್ಯಾಕ್ ಕಲರ್ ಲೇಯರ್ ಇದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡಿ, ಇದನ್ನು ರೊಟೇಟ್ ಮಾಡಿ, ರೇಷಿಯೋಗೆ ಸರಿಯಾಗಿ ಅಡ್ಜಸ್ಟ್ ಮಾಡಿ. ಈ ಬ್ಲ್ಯಾಕ್ ಕಲರ್ ಲೇಯರ್ ಇದೆಯಲ್ಲ ಇದನ್ನು ವಿಡಿಯೋ ಫುಲ್ ಅಡ್ಜಸ್ಟ್ ಮಾಡಿ. ನಂತರ ಮಾಸ್ಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ರೆಕ್ಟ್ಯಾಂಗಲ್ ಮಾಸ್ಕನ್ನು ಸೆಲೆಕ್ಟ್ ಮಾಡಿ, ಇನ್ವರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೆಕ್ಟ್ಯಾಂಗಲ್ ಇದೆಯಲ್ಲ ಇದನ್ನು ವಿಡಿಯೋದ ರೇಷಿಯೋ ಇದೆಯಲ್ಲ ಅದರ ಸ್ವಲ್ಪ ಒಳಗಡೆನೆ ಅಡ್ಜಸ್ಟ್ ಮಾಡಿ. ಕೆಳಗಡೆಯಲ್ಲಿ ಕರ್ವ್ ಇದೆ ನೋಡ್ಬೋದು, ಅದನ್ನು ಸ್ವಲ್ಪ ಕೆಳಗಡೆ ಮಾಡಿ, ಕರ್ವ್ ಆಗುತ್ತೆ. ನಂತರ ಈ ಎರೋ ಮಾರ್ಕ್ ಇದೆಯಲ್ಲ ಇದನ್ನು ಸ್ವಲ್ಪ ದೊಡ್ಡ ಮಾಡಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ರಿಟ್ರೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಬ್ಲ್ಯಾಕ್ ನಾಯ್ಸ್ ಎಫೆಕ್ಟನ್ನು ಸೆಲೆಕ್ಟ್ ಮಾಡಿ, ವಿಡಿಯೋ ಫುಲ್ ಅಡ್ಜಸ್ಟ್ ಮಾಡಿ. ಬ್ಲ್ಯಾಕ್ ನಾಯ್ಸ್ ಎಫೆಕ್ಟ್ ಇದೆಯಲ್ಲ ಇದನ್ನು ನೀವು ಸೊ ನಾವು ಆವಾಗಲೇ 3 ವೀಡಿಯೋ ಕ್ಲಿಪ್ ಆದಮೇಲೆ 4ನೇ ವೀಡಿಯೋ ಕ್ಲಿಪ್ಪಲ್ಲಿ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿ ಆ್ಯಡ್ ಮಾಡಿದ್ರಲ್ಲ ನೋಡ್ಬೋದು, ಈ ಥರದಲ್ಲಿ ಎಡಿಟ್ ಮಾಡಿದ್ರಲ್ಲ. ಸೊ ಇಲ್ಲಿಂದ ಈ ಬ್ಲ್ಯಾಕ್ ನಾಯ್ಸ್ ಎಫೆಕ್ಟನ್ನು ಆ್ಯಡ್ ಮಾಡಿ ವಿಡಿಯೋದ ಫುಲ್ಲಲ್ಲಿ. ವಿಡಿಯೋವನ್ನು ಸೇವ್ ಮಾಡಿ.